ಯುಗಾದಿ ಅಂದರೆ ಸಂಭ್ರಮ. ಯುಗಾದಿ ಅಂದರೆ ಸಡಗರ. ಯುಗಾದಿ ಅಂದರೆ ಬೇವು ಬೆಲ್ಲ. ಯುಗಾದಿ ಅಂದರೆ ಒಬ್ಬಟ್ಟು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟನ್ನ ಯಾವ ರೀತಿ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ತಗೊಂಡು ನೀಟಾಗಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಬ್ಬಟ್ಟು ನೀಟಾಗಿ ಬರಬೇಕು ಅಂತಂದರೆ ನಾವು ಮೈದಾ ಹಿಟ್ಟನ್ನ ಕನ್ಸಿಸ್ಟೆನ್ಸಿ ನೀಟಾಗಿ ಕಲಿಸ್ಕೋಬೇಕು. ಅದು ತೆಳುನೂ ಆಗಬಾರ್ದು ಅಥವಾ ತುಂಬ ಗಟ್ಟಿನೂ ಆಗಬಾರ್ದು. ಒಂದೇ ಹದವಾಗಿ ಕಲಿಸ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು. ಈ ಒಂದು ಒಬ್ಬಟ್ಟಲ್ಲಿ ಪ್ರಮುಖವಾದ ವಿಷಯ ಏನು ಅಂತ ಅಂದರೆ ನಾವು ಮೈದಾ ಹಿಟ್ಟನ್ನ ಹೇಗೆ ನಾದ್ಕೊತೀವಿ ಅನ್ನೋದ್ರ ಮೇಲೆ ಒಬ್ಬಟ್ಟು ಸಾಫ್ಟ್ನೆಸ್ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ಮೊದಲಿಗೆ ಒಂದು ಮೆಜರ್ಮೆಂಟ್ ಬೌಲಲ್ಲಿ ಒಂದು ಬೌಲ್ ಫುಲ್ಲು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಚಿಟಿಕೆ ಅರಿಶಿನ, ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊತಾ ಬಂದಿದ್ದೀನಿ. ಇದನ್ನು ಹೇಗೆ ನಾದ್ಕೋಬೇಕು ಅಂತ ಅಂದರೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಅದು ಡ್ರೈ ಆಗ್ತಿದ್ದಾಗೇನೆ ಮತ್ತೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕೋಬೇಕು, ಮತ್ತೆ ಅದನ್ನ ಚೆನ್ನಾಗಿ ನಾದಬೇಕು. ಆಮೇಲೆ ಹಾಗೆ ಮತ್ತೆ ಡ್ರೈ ಆದ್ರೆ ಮತ್ತೆ ಒಂದು ಸ್ಪೂನ್ ಎಣ್ಣೆ, ಹಾಗೆ ಸ್ವಲ್ಪ ಎಣ್ಣೆ ಹಾಕೊಂತ ಚೆನ್ನಾಗಿ ನಾದ್ಕೋಬೇಕು. ಇನ್ನೊಂದು ಕಡೆ ನಾನು ಯಾವ ಮೆಷರ್ಮೆಂಟಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದೇ ಮೆಷರ್ಮೆಂಟಲ್ಲಿ ಒಂದು ಬೌಲು ತೊಗರಿಬೇಳೆನ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ನಾನು ತೊಗೊಂಡಿರೋ ತೊಗರಿಬೇಳೆಗೆ ಮೆಷರ್ಮೆಂಟಾಗಿ 1 ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ಅಥವಾ ಅದೇ ಕಪ್ಪಲ್ಲಿ ನೀವು 3/4 ಕಪ್ಪಷ್ಟು ಬೆಲ್ಲ ತೊಗೊಂಡ್ರು ಓಕೆ. ಅಥವಾ 1 ಉಂಡೆ ಬರುತ್ತಲ್ಲ, ಉಂಡೆ ಬೆಲ್ಲ, ಅದು 1 ಉಂಡೆ ಕರೆಕ್ಟಾಗಿ ಸ್ವೀಟಿಗೆ ಸರಿ ಹೋಗುತ್ತೆ. ತುಂಬ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀವು ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಹಾಗೆ ಒಂದು ಚಿಕ್ಕ ಬೌಲಲ್ಲಿ ತುರಿದಿರೋ ಕಾಯಿನ ತೊಗೊಂಡಿದ್ದೀನಿ. ಬೇಳೆ ಒಬ್ಬಟ್ಟಿಗೆ ಕಾಯಿನ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಕಡೆ ನಾನು ಬೇಳೆನ ಏನು ಬೇಯಕ್ಕಿಟ್ಟಿದ್ದೆ ಅದು ಚೆನ್ನಾಗಿ ಕುದೀತಾ ಇದೆ. ಬೇಳೆನೂ ಕೂಡ ಆಲ್ಮೋಸ್ಟ್ ಬೆಂದಿದೆ. ಈಗ ಅದನ್ನು ನಾವು ನೀರನ್ನೆಲ್ಲ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ಬೇಳೆ ನೀರಿಂದ ಕೂಡ ನಾವು ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೋಬೋದು. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಇಲ್ಲಿ ಕಲಸಿಟ್ಟಿದ್ದಂತಹ ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದರೆ ಒಂದು ಅಗಲವಾಗಿರೋ ಬಾಣಲೆಗೆ ಬೇಯಿಸ್ಕೊಂಡಿರೋಂಥ ಬೇಳೆ, ಬೆಲ್ಲ, ತೆಂಗಿನಕಾಯಿ, ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲ ಹಾಕಿ ಕಡಿಮೆ ಉರಿಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಅಂದರೆ ಆ ಬೆಲ್ಲ ಹೇಗೆ ನಾವು ಉಡಿ ಮಾಡಿರ್ತೀವಿ ಅದು ಸ್ವಲ್ಪ ಥಿಕ್ನೆಸ್ ಆಗಿ ಬರಬೇಕು, ನೀರಿನ ಅಂಶ ಬಿಟ್ಕೊಳ್ಳೋ ಥರ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇದು ಸರಿಯಾಗಿ ಮಿಕ್ಸ್ ಆಗಿದೆ. ಅದನ್ನು ಆಫ್ ಮಾಡಿಕೊಂಡು ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪನೇ ಹಾಕ್ಕೊಂಡು ನಾವು ಅದನ್ನು ರುಬ್ಕೋಬೇಕಾಗತ್ತೆ. ಅಡುಗೆ ಮಾಡೋದು ಕಷ್ಟ ಅಥವಾ ಈ ಒಬ್ಬಟ್ಟನ್ನ ಮಾಡೋದು ಕಷ್ಟ ಅಂದ್ಕೊಳ್ಳೋರಿಗೆ ಮೊದಲೇ ನಮ್ಮ ಹಿರಿಯರು ಹೇಳೋ ಹಾಗೆ ಹಿಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ. ಹಾಗಾದರೆ ಅಡುಗೆ ಮಾಡ್ತಿರೋರೆಲ್ಲ ಮಂಗಗಳು ಅಂತ ಹೇಳ್ತಾ ಇಲ್ಲ. ಅಡುಗೆ ಅನ್ನೋದು ತುಂಬ ಕಷ್ಟ ಏನಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆಸೆಯಿಂದ ಮನಸ್ಫೂರ್ತಿಯಾಗಿ ಮಾಡಿದ್ರೆ ಅಡುಗೆ ತುಂಬ ಟೇಸ್ಟಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೋಡಿ, ನಾನಿಲ್ಲಿ ಅದನ್ನು ಸಣ್ಣದಾಗಿ ರುಬ್ಕೊತಾ ಇದ್ದೇನೆ. ರುಬ್ಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದೇ ಥರ ಇನ್ನು ಉಳಿದಿರೋ ಬೇಳೆನೂ ಸಹ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಕನ್ಸಿಸ್ಟೆನ್ಸಿನೂ ಸರಿಯಾಗಿದೆ. ಅಂದರೆ ತುಂಬ ತೆಳುವಾಗಲಿಲ್ಲ ಅಥವಾ ಗಟ್ಟಿ ಆಗಲಿಲ್ಲ. ಒಬ್ಬಟ್ಟನ್ನು ತಟ್ಟೋದಕ್ಕೆ ಎಷ್ಟು ಹದ ಬೇಕೋ ಆ ಹದದಲ್ಲಿ ಬಂದಿದೆ. ಈಗ ಕೆಲವ್ರಿಗೆ ಅನ್ನಿಸ್ಬೋದು ಅಕಸ್ಮಾತ್ ಏನಾದರೂ ತೆಳುವಾದರೆ ಏನು ಮಾಡೋದು ಅಂತ. ಏನಿಲ್ಲ, ಅಕಸ್ಮಾತ್ ತೆಳುವಾದರೆ ಹುರ್ಗಡ್ಲೆ ಇರುತ್ತಲ್ಲ ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ, ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ಇಲ್ಲ, ನಾನು ಇವಾಗ ಹೇಳ್ಕೊಟ್ಟಿರೋ ಪ್ರಮಾಣದಲ್ಲೇ ನೀವು ಹಾಕಿದ್ರೆ ಯಾವುದೇ ರೀತಿಯಾದಂತಹ ತೆಳು ಆಗಲ್ಲ, ಸರಿಯಾಗೇ ಇರುತ್ತೆ. ಇನ್ ಕೇಸ್ ಏನಾದರೂ ಆ ಥರ ಆದರೆ ನೀವು ಹುರ್ಗಡ್ಲೆನ ಪುಡಿ ಮಾಡ್ಕೊಂಡು ಹಾಕೋಬೋದು. ಇವಾಗ ಒಬ್ಬಟ್ಟನ್ನ ತಟ್ಟೋದಕ್ಕೆ ಕಂಕಣ ರೆಡಿಯಾಗಿದೆ, ಜೊತೆಗೆ ಹೂರಣನೂ ರೆಡಿಯಾಗಿದೆ. ಒಬ್ಬಟ್ಟನ್ನ ಹೇಗೆ ತಟ್ಟೋದು ಅಂತ ನೋಡೋಣ ಬನ್ನಿ. ಒಬ್ಬಟ್ಟು ತಟ್ಟೋದ್ರಲ್ಲಿ ಏನು ವಿಶೇಷತೆ ಅಂತ ಏನಿಲ್ಲ. ಕೆಲವ್ರಿಗೆ ತಟ್ಟೋ ಟೈಮಲ್ಲಿ ಕಿತ್ತೋಗೋದು ಆ ಥರ ಎಲ್ಲ ಆಗುತ್ತೆ. ಆ ಥರ ಏನೂ ಆಗದೆ ಹೇಗೆ ನೀಟಾಗಿ ತಟ್ಟೋದು ಅಂತ ನಾನಿಲ್ಲಿ ಸಿಲಿಕಾನ್ ಶೀಟ್ನ ಯೂಸ್ ಮಾಡಿದ್ದೀನಿ. ಇದು ಬಟರ್ ಪೇಪರ್ ಅಲ್ಲ, ಸಿಲಿಕಾನ್ ಪೇಪರು. ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಮಗೆ ಯಾವ ಹದಕ್ಕೆ ಬೇಕು ಉಂಡೆ ಆ ಹದಕ್ಕೆ ಮೈದಾ ಹಿಟ್ಟನ್ನ ತೊಗೊಂಡು ಅದಕ್ಕೆ ಹೂರಣನೂ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ತೊಗೊಂಡು ಈ ಥರ ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ.
ಈ ಸಿಲಿಕಾನ್ ಪೇಪರಿಂದ ಏನು ಯೂಸ್ ಆಗುತ್ತೆ ಅಂದರೆ ಇದನ್ನ ನಾವು ಡೈರೆಕ್ಟು ತವಾದ ಮೇಲೆ ಹಾಕ್ಬೋದು. ಹಾಕಿ ಒಂದು 10 ಆರ್ 15 ಸೆಕೆಂಡ್ಸ್ ಬಿಟ್ಟು ನಾವು ಅದನ್ನ ತೆಗಿಬೋದು. ಅವಾಗ ಅದು ಕೈಗೂ ಅಂಟ್ಕೊಳ್ಳಲ್ಲ ಅಥವಾ ಮಣೆಗೂ ಅಂಟ್ಕೊಳ್ಳಲ್ಲ, ಕಿತ್ತು ಹೋಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ನಾನು ರೌಂಡ್ ಶೇಪಲ್ಲಿ ತಟ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತಳ್ಕೊಬೋದು. ಈ ಸಿಲಿಕಾನ್ ಪೇಪರಿಂದ ಒಂದು ಬೆನಿಫಿಟ್ ಅಂದರೆ ನಮ್ಗೆ ಎಷ್ಟು ತೆಳು ಬೇಕಾದ್ರೂ ನಾವು ತಟ್ಕೊಬೋದು. ನಾನು ಇಲ್ಲಿ ಒಂದು ಹದಕ್ಕೆ ತಟ್ಕೊಂಡಿದ್ದೀನಿ. ನೋಡಿ ಡೈರೆಕ್ಟಾಗಿ ತವಾದ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ನಾನಿವಾಗ ಸಿಲಿಕಾನ್ ಪೇಪರ್ ಸಮೇತ ತವಾ ಮೇಲೆ ಹಾಕ್ತಾ ಇದ್ದೀನಿ. ಹಾಕಿ ನಾವು ಸ್ವಲ್ಪ ಹೊತ್ತು ಒಂದು 10 ಸೆಕೆಂಡ್ 15 ಸೆಕೆಂಡ್ ಬಿಟ್ಟು ಅದನ್ನು ತೆಗಿಯೋದು. ಒಬ್ಬಟ್ಟನ್ನ ಯಾವತ್ತೂ ನಾವು ಕಡಿಮೆ ಉರಿಲೇನೆ ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಕೊಟ್ಬಿಟ್ರೆ ಮೇಲೆ ಬೆಂದಿದೆ ಅಂತ ಅನ್ಸುತ್ತೆ, ಬಟ್ ಅದು ಮೈದಾ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಉರಿಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸೈಡ್ ಮಡ್ಚಿ ಹಾಕಿದ್ಮೇಲೆ ನಾವು ಒಬ್ಬಟ್ಟು ಮೇಲೆ ತುಪ್ಪನಾದರೂ ಹಾಕ್ಬೋದು ಅಥವಾ ಏನೇನಾದರೂ ಹಾಕ್ಬೋದು. ಹಾಕ್ಕೊಂಡು ಚೆನ್ನಾಗಿ ಎರಡು ಸೈಡನ್ನು ಕಡಿಮೆ ಉರಿಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಹಾಗೆ ಅದು ಮೈದಾನ ತುಂಬ ನಾದಿರೋದ್ರಿಂದ ಉಬ್ಬುತ್ತಾ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಉಬ್ತಾ ಇದೆ ಆಯಿತಾ. ಇದು ಬೆಂದಿದೆ, ಅದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನಾನು ಇನ್ನೊಂದನ್ನ ಒಬ್ಬಟ್ಟನ್ನ ನಿಮಗೆ ತಟ್ಟಿ ತೋರಿಸ್ತೀನಿ ಯಾವ ರೀತಿ ನೀಟಾಗಿ ತಟ್ಕೊಳ್ಳೋದು ಅಂತ. ಹದವಾಗಿ ತೊಗೊಂಡು ಹೂರಣನ ಅದರೊಳಗಡೆ ಹಾಕಿ ಸಿಲಿಕಾನ್ ಶೀಟ್ನ ಯೂಸ್ ಮಾಡಿಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ತಟ್ಕೊಂಡು ತವಾ ಮೇಲೆ ಹಾಕಿ ಎರಡು ಸೈಡು ಕಡಿಮೆ ಉರಿಲಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಬೇಳೆ ಒಬ್ಬಟ್ಟನ್ನ ಹಾಲು ಜೊತೆ ಹಾಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಕೆಲವು ಕಡೆ ಕೆಲವು ಥರ ತಿಂತಾರೆ. ಕೆಲವರು ಹಾಲು ಹಾಕೊಂಡು ತಿಂತಾರೆ, ಕೆಲವರು ಮಾವಿನ ಹಣ್ಣಿನ ರಸ ಹಾಕೊಂಡು ತಿಂತಾರೆ, ಕೆಲವರು ತುಪ್ಪ ಹಾಕೊಂಡು ತಿಂತಾರೆ. ನಿಮ್ಮ ಕಡೆ ಯಾವ ಥರ ತಿಂತೀರಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಈ ಒಬ್ಬಟ್ಟಿಗೆ ಬೇಯಿಸ್ಕೊಂಡಿರೋ ಬೇಳೆ ರಸದಿಂದ ಮಾಡೋ ಒಬ್ಬಟ್ಟು ಸಾಂಬಾರ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.